ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗ ನೀವು ಸಾಕಷ್ಟು ಕೇಳ್ತಾ ಇದ್ದೀರಿ DKC ವರ್ಸಸ್ ಸಿದ್ದು. ಮೋಸ್ಟ್ಲಿ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಆಗ್ಬೋದಾ ಅಥವಾ ಸಿದ್ದರಾಮಯ್ಯರ ಈ ಬಜೆಟ್ ಮೂಲಕ ಇನ್ನಷ್ಟು ಬಜೆಟ್ಗಳು ಮಂಡಿಸುವಂಥ ಸ್ಥಿತಿ ಬರ್ಬೋದಾ? ಯಾಕಂತಂದ್ರೆ ಈ ಬಜೆಟ್ ಭಾಳ ಮಹತ್ವದ್ದು ಯಾಕೆ ಆಗ್ತದೆ ಅಂತಂದ್ರೆ, ಮೊದಲನೇದಾಗೆ ಈ ಬಜೆಟ್ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವರ್ಗದ ಆರೋಪ ಅಥವಾ ಒಂದು ಸುದ್ದಿ. ಯಾಕಂದ್ರೆ ಈ ಬಜೆಟನ್ನು ಸ್ವತಃ DKC ಅವ್ರು ಮಾಡಿಸ್ಬೇಕು ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಆದರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದ್ರೆ ಅದು ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಆಲ್ರೆಡಿ ಸಿದ್ದರಾಮಯ್ಯ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರದ ತಮ್ಮ ಬಜೆಟ್ ಮಂಡನೆ ಅಂತ ಹೆಜ್ಜೆ ಇಡ್ತಾ ಇದ್ದಾರೆ. ಒಂದು ಒಳ್ಳೆಯ ಬಜೆಟ್ ಕೊಡುವ ದಿಶೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಬಟ್ ಅವ್ರಿಗೂ ಮನಸ್ಸಿನೊಳಗೆ ಒಂದಿಷ್ಟ ಗದ್ದಲ, ತೊಂದರೆ ಏನಾಗ್ಬೋದು ಅನ್ನುವಂಥದ್ದು. ಅದು ಇದೇ ನನಗೆ ಕೊನೆಯ ಬಜೆಟ್ ಆಗ್ಬೋದಾ ಅಂತೇಳಿ ಒಳ್ಳೆಯ ಬಜೆಟ್ ಕೊಟ್ಟು ಹೋಗಬೇಕು ಅನ್ನೋಂಥದ್ದು ಮನಸ್ಸಿನೊಳಗೆ ಇರ್ಬೋದು. ಈ ನೆಲೆಯಲ್ಲಿ ಇವತ್ತು ಗೊಂದಲಗಳು ಮೂಡ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ DKC ಅವ್ರಿಗಂತೂ ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು, ಈ ಸಲ ಬಿಟ್ಟು ಕೊಡಲೇಬಾರ್ದು ಅನ್ನೋಂಥ ಹಠಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ DKC ಅವರು. ಆದರೆ ಅದು ಸಾಧ್ಯನಾ ಅಂತ ಈಗ ತೋರಿಸಿದಂಥ ಒಂದು 30-40 ಜನ ಅಂತ ಇದ್ದಾರೆ ಇವರು. ಆ 40 ಜನ ಎಲ್ಲ ನಾಳೆ ಕಟ್ಟಾಳುಗಳಾಗಿ ನಮ್ಮ DKC ನಿಲ್ತಾರ ಅನ್ನುವಂಥ ಒಂದು ಪ್ರಶ್ನೆ. ಈ 40 ಜನರಿಂದ ಇವರು ಗೌರ್ಮೆಂಟ್ ಆಗ್ತದನ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಸರಳದಲ್ರಿ, 40 + 63 ಎಷ್ಟಾಯಿತು? 103 ಆಯಿತು. 103 10 ಶಾಸಕರು ಬೇಕು. 10 ಶಾಸಕರನ್ನು ಬೇಕಾದಂಗೆ ಎತ್ಕೊಂಡು ಬರ್ಬೋದು, ಒಂದು ತರ್ಕು ಇರ್ಬೋದು. BJPಗಿರೋದು ದೊಡ್ಡ ಅಮೌಂಟ್ ಅಲ್ಲ ಅಂತೇಳಿ. ಆದರೆ ಈ 40 ಶಾಸಕ